ಇವತ್ತು ಕೆಲವು ಫ್ಯಾಕ್ಟ್ರಿ ನೋಡಿದ್ರಿ, ಸೊ ಇಂಜಿನ್ ಇರ್ತಾವ, ಆಟೋಮೆಟಿಕ್ ಮಷಿನ್ ಇರ್ತಾವ, ಆಟೋಮೆಟಿಕ್ ಇರ್ತಾ. ಈ ತರ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಟೋಮೆಟಿಕ್ ಇಂಜಿನ್ ನ ಕಂಡಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರು ಹೇಳ್ರಿ? ಚಾರ್ಲ್ಸ್ ಬೇಬೇಜ್. ಹಾಗಾಗಿ ಈ ಒಂದು ಚಾರ್ಲ್ಸ್ ಬೇಬೇಜ್ ನ ಕಂಪ್ಯೂಟರ್ ಪಿತಾಮಹ ಯಾಕಂತೀರಿ? ಕಂಪ್ಯೂಟರ್ ಉಗಮಕ್ಕೆ ಕಾರಣ ಅಂತ ವ್ಯಕ್ತಿ ಯಾರು ಹೇಳ್ರಿ? ಚಾರ್ಲ್ಸ್ ಬೇಬೇಜ್. ಆದ ಕಾರಣದಿಂದ ಈ ಒಂದು ಚಾರ್ಲ್ಸ್ ಬೇಬೇಜ್ ನ ಕಂಪ್ಯೂಟರ್ ಪಿತಾಮಹ ಅಂತ ಹೇಳ್ತಾರ. ಇವರು ಕಂಪ್ಯೂಟರ್ ನ ಕಂಡಿದ್ದಿಲ್ಲ, ಆಟೋಮೆಟಿಕ್ ಇಂಜಿನ್ ನ ಕಂಡಿಡ್ತಾರ. ಆ ಒಂದು ಫಸ್ಟ್ ಎಂಜಿನ್ ಹೆಸರು ಏನಂತೀರಿ? ಅನಾಲಿಟಿಕಲ್ ಎಂಜಿನ್. ಸೊ ಹಾಗಾದ್ರೆ ಈ ಒಂದು ಅನಾಲಿಟಿಕ್ ಎಂಜಿನ್ ನ ಕಂಡಿದವರು ಚಾರ್ಲ್ಸ್ ಬೇಬೇಜ್. ಯಾವಾಗ ಕಂಡಿಡ್ತೀರಿ? 1832 ಕಂಡಿಡ್ತಾರ. ಓಕೆನಾ? ಇದು ಪ್ರಪಂಚದ ಮೊದಲ ಅನ್ಲಾಗ್ ಕಂಪ್ಯೂಟರ್ ಅಂತ ಹೇಳ್ತಾರ. ಅನ್ಲಾಗ್ ಅಂದ್ರೆ ಚಿತ್ರ ತೋರ್ಸಲ್ಲ. ಓಕೆನಾ? ಚಿತ್ರ ತೋರ್ಸಲ್ಲ, ಜಸ್ಟ್ ಒಂದು ಎಂಜಿನ್ ಪರ ಆಟೋಮೆಟಿಕ್ ತಿರುಗ್ತಾ ಇರುತ್ತೆ. ಓಕೆನಾ? ಚಿತ್ರ ತೋರ್ಸ ಡಿಜಿಟಲ್ ಕಂಪ್ಯೂಟರ್ ಅಂತೀವಿ. ಕಂಪ್ಯೂಟರ್ 3 ಟೈಪ್ಸ್ ಇದಾವ, ಅನಲಾಗು, ಡಿಜಿಟಲ್, ಹೈಬ್ರಿಡ್ ಅಂತ ಬರುತ್ತೆ. ಚಿತ್ರ ತೋರ್ಸಿದ್ರೆ ಡಿಜಿಟಲ್, ಚಿತ್ರ ತೋರ್ಸಿದ್ರೆ ಅನಲಾಗ್. ಸೊ ಹಾಗಾಗಿ ಮೊದಲ ಅನಲಾಗ್ ಕಂಪ್ಯೂಟರ್ ಯಾವ್ದಂತ ಕರಿ? ಈ ಒಂದು ಅನಾಲಿಟಿಕಲ್ ಎಂಜಿನ್ ಅಂತ ಹೇಳ್ಬೋದು.